ಹೌದು, ದಿನನಿತ್ಯ ನಮಗೆ ನೋಡಿ ಏನಾಗ್ತದೆ ಅಂತಂದ್ರೆ ನಾವು ಈ ಒಂದು ರೀತಿಯಲ್ಲಿ ವಾರೇ ಡಿಕ್ಲೇರ್ ಮಾಡಿದ್ದೀವಿ ಅಗೇನ್ಸ್ಟ್ ದಿ ಡ್ರಗ್ಸ್. ಅದು ಇಂಥದ್ದು ಸಿಕ್ಕಿದಾಗ ನಮ್ಗೆ ಇನ್ನೂ ಹೆಚ್ಚು ಜವಾಬ್ದಾರಿ ಹೆಚ್ಚಾಗ್ತದೆ ನಮಗೆ. ಅದಕ್ಕೋಸ್ಕರ ನಾವು ಏನೆಲ್ಲ ಮಾಡಿ ಕಮಿಟಿಗಳು ಮಾಡೋದು, ಟೀಮ್ಗಳು ಮಾಡೋದು, ದಿನನಿತ್ಯ SP ಗಳಿಗೆ ಸೆನ್ಸಿಟೈಸ್ ಮಾಡೋದು, ಆ ಟೀಮು ಪ್ರತ್ಯೇಕವಾಗಿ. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ, ಈಗಲೇ ಸೇರಿ. ಟೀಮ್ಗಳಿಗೆ ಸೆನ್ಸಿಟೈಸ್ ಮಾಡೋದು ಇದೆಲ್ಲ ಮಾಡ್ತಾನೆ ಇದೀವಿ, ಮಾಡಲೇಬೇಕು. ಖಂಡಿತವಾಗಿ ನಾವು ಒಂದು ದಿವಸ ಗ್ಯಾಪ್ ಕೊಡೋಕ್ಕಾಗೋದಿಲ್ಲ, ಅದರಿಂದ ಮಾಡಿದ್ದೀವಿ. ಸರ್, ಮತಗಳ ತನಕ ಸಂಬಂಧಪಟ್ಟಂತೆ ಬಿಜೆಪಿ ಕೂಡ ಅದೇ ದಿನ ಪ್ರತಿಭಟನೆ ಮುಂದಾಗಿದೆ. ಯಾವುದಕ್ಕೆ? ವಿಧಾನಸೌಧದಲ್ಲಿ ಪ್ರೊಟೆಸ್ಟ್, ನಿಮ್ಮ ಪ್ರತಿಭಟನೆಗೆ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಾರೆ. ಅದು ಅವರ ಹಕ್ಕು, ಮಾಡಲಿ. ಏನಂತ ಮಾಡ್ತಾರೆ? ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ. ಅದನ್ನ ಹೇಳ್ಬೇಕಲ್ಲ ಅವರು. ನಾವು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀವಿ, ಪ್ರೂಫ್ ಕೊಡ್ತೀವಿ ಅಂತೆಲ್ಲ ನಾವು ಹೇಳಿದ್ದೇವೆ. ರಾಹುಲ್ ಗಾಂಧಿ ಅವರು ಕೂಡ ಹೇಳಿದ್ದಾರೆ. ಅದನ್ನ ಅವರು ಪ್ರೂಫನ್ನ ಇಲ್ಲ ಅಂತ ಅಲ್ಗಳಿಲ್ಲ, ಆಮೇಲೆ ನೋಡೋಣ. ಆಮೇಲೆ ಧರ್ಮಸ್ಥಳದ್ದು ಬಹಳಷ್ಟು ಕಡೆ ಎಲ್ಲ ಪಾಯಿಂಟ್ ಎಲ್ಲ ಇನ್ನೊಬ್ಬ ದೂರದಾರ ಬಂದಿದ್ದಾರೆ. 10 ಪಾಯಿಂಟಲ್ಲಿ ಒಂದೇ ಪಾಯಿಂಟಲ್ಲಿ ಗೊತ್ತಾಗಿರೋದು. ನಿಮಗೆಷ್ಟು ವಿಚಾರಗಳು ತಿಳಿದಿದೆಯೋ ನನಗೂ ಅಷ್ಟೇ ವಿಚಾರಗಳು ತಿಳಿದಿವೆ. ನನಗೇನು ಸ್ಪೆಷಲ್ ಬ್ರೀಫಿಂಗನ್ನು ನಾನು ತಗೊಂಡಿಲ್ಲ. ಯಾಕೆಂದರೆ ಇದು ಅಂತಿಮ ಆಗಲಿ, ಯಾರು ಇದರಲ್ಲಿ ಇಂಟರ್ಫಿಯರ್ ಆಗೋದಾಗಲಿ ಅಥವಾ ಯಾರು ಇದರಲ್ಲಿ ವಿಚಾರಗಳನ್ನು ಡೈವರ್ಟ್ ಮಾಡೋದಾಗಲಿ ಇಂಥವೆಲ್ಲ ಆಗಲೇಬಾರ್ದು ಅಂತೇಳಿ ನಾವು ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ. ಅದರಿಂದ ನಾವು ಯಾವುದನ್ನು ಕೂಡ ಈ ಇಮಿಡಿಯೇಟ್ ಆಗಿ ನಾವು ಯಾವುದನ್ನು ಕೂಡ ಕನ್ಕ್ಲೂಡ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಚುನಾವಣಾ ಅಕ್ರಮ ಸರ್, ಬಿಜೆಪಿ ಆರೋಪ ಮಾಡ್ತಿರೋದು ಕಳೆದ ಲೋಕಸಭೆ ಚುನಾವಣೆಯಲ್ಲಿ ರಾಜ್ಯ ಸರ್ಕಾರನೇ ಇಲ್ಲಿನ ಸರ್ಕಾರಿ ನೌಕರರು ಮತ್ತು ಸಿಬ್ಬಂದಿಗೆ ARO, AERO, BLOಗಳಾಗಿ ನೇಮಕ ಮಾಡಿತ್ತು. ಅಕ್ರಮ ಮಾಡಿದ್ರೆ ಅವರೇ ಮಾಡಬೇಕು, ಅವರೇ ಅಂತಂದ್ರೆ ರಾಜ್ಯ ಸರ್ಕಾರದವರೇ ಅನ್ನೋ ಅರ್ಥದಲ್ಲಿ ಮಾತಾಡ್ತಾ ಇದೆ ಸರ್. ಅದು ನೋಡೋಣ, ಗೊತ್ತಾಗ್ತದೆ. ಎಲೆಕ್ಷನ್ ಕಮಿಷನ್ನಿಗೆ ನಾವೇನು ರೆಪ್ರೆಸೆಂಟೇಷನ್ ಕೊಡ್ತೀವಿ, ಎಲೆಕ್ಷನ್ ಕಮಿಷನ್ ಅವರು ಉತ್ತರ ಕೊಡ್ತಾರಲ್ಲ. ನಾವು ಉತ್ತರ BJPಯವರಿಂದ ಬಯಸೋದಿಲ್ಲ, ನಾವು ಎಲೆಕ್ಷನ್ ಕಮಿಷನ್ನಿಂದ ಉತ್ತರ ಬಯಸ್ತೀವಿ. ಕೊಡಲಿ, ಅವ್ರು ಉತ್ತರ ಕೊಟ್ಟ ಮೇಲೆ ನೋಡೋಣ. ಥ್ಯಾಂಕ್ ಯು.